ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರಾವಣ ಮಾಸ ಪ್ರಾರಂಭವಾಗುತ್ತಿದ್ದಂತೆ ಮೇಷರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಿದೆ ಮತ್ತು ಈ ಒಂದು ಮೇಷರಾಶಿಯವರ ತಿಂಗಳ ಮಾಸ ಭವಿಷ್ಯ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಶ್ರಾವಣ ಮಾಸದಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣುವಂಥದ್ದು. ಕೆಲವೊಂದಿಷ್ಟು ತಿಂಗಳಿಂದ ಕೆಲಸದ ಒತ್ತಡ, ಹಣಕಾಸಿನ ಒತ್ತಡ, ಸಾಲದ ಒತ್ತಡಗಳಿಂದ ನರಳುತ್ತಾ ಇದ್ರೆ ಈ ತಿಂಗಳಿಂದ ನಿಮಗೆ ಸುಧಾರಣೆ ಕಾಣುವಂತ ಯೋಗವಿದೆ. ಯಾರಿಗಾದ್ರೂ ಹಿಂದೆ ಕೊಟ್ಟಿರ್ತಕ್ಕಂಥ ಹಣಗಳು ಇವಾಗ ವಾಪಸ್ ಬರುವಂತ ಯೋಗವಿದೆ. ಇನ್ನು ಯಾರೆಲ್ಲ ಈ ಒಂದು ಉದ್ಯೋಗದಲ್ಲಿ ಇದ್ದೀರಿ ಅವರಿಗೆ ಒಂದು ಬೆಳವಣಿಗೆಗೆ ಒಂದು ಸೂಕ್ತ ಸಮಯ ಅಂತ ಹೇಳಿ ಕರಿಬಹುದು. ಉದ್ಯೋಗ ಬದಲಾಯಿಸಬೇಕು ಅಂತ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ ಇವಾಗ ಒಂದು ಒಳ್ಳೆಯ ಸೂಕ್ತ ಸಮಯ ಅಂತಾನೆ ಕರಿಬಹುದು. ಯಾರೆಲ್ಲ ಒಂದು ಸರ್ಕಾರಿ ಉದ್ಯಮಿಗಳಿಗೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅವರ ಪ್ರಯತ್ನಗಳನ್ನ ಮುಂದುವರಿಸಿಕೊಂಡು ಹೋದ್ರೆ ಒಳ್ಳೆ ಸುದ್ದಿನ ಕೇಳ್ತೀರಿ. ಇನ್ನು ಆನ್ಲೈನ್ ವ್ಯವಹಾರಿಗಳ ಬಗ್ಗೆ ನೋಡೋದಾಯ್ತು ಅಂದ್ರೆ ಬಟ್ಟೆ, ಕೃಷಿ, ಆಭರಣ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಇದ್ದರೆ ಉತ್ತಮ ಬದಲಾವಣೆಗಳು ಕಾಣುವಂತ ಯೋಗವಿದೆ. ನಿಮಗೆ ಏನಾದ್ರೂ ಹಳೆ ಬಿಸ್ನೆಸ್ ಏನಾದ್ರೂ ಡೆವಲಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ತಿಂಗಳು ನಿಮಗೆ ಸೂಕ್ತ ಸಮಯ ಅಂತ ಹೇಳಿ ಕರಿಬಹುದು. ತ್ವರಿತ ಲಾಭದ ಆಸೆಯಿಂದ ದೊಡ್ಡ ಹೂಡಿಕೆ ಮಾಡೋದನ್ನು ತಪ್ಪಿಸಿ. ಇನ್ನು ಪ್ರೀತಿ, ಪ್ರೇಮ, ಜೀವನದಲ್ಲಿ ಇರ್ತಕ್ಕಂಥ ತಪ್ಪು ತಿಳುವಳಿಕೆಗಳು ದೂರವಾಗುವಂತ ಯೋಗವಿದೆ. ಇನ್ನು ವಿವಾಹಿತರಿಗೆ ಸಂಗಾತಿಯ ಒಂದು ಬೆಂಬಲಗಳು ಹೆಚ್ಚಾಗುವಂತ ಯೋಗವಿದೆ. ಕುಟುಂಬದ ಜವಾಬ್ದಾರಿಯನ್ನು ಇಬ್ಬರು ಸೇರಿ ನಿಭಾಯಿಸಿದರೆ ಕುಟುಂಬ ಸುರಕ್ಷತೆ ರೂಪದಲ್ಲಿ ಇರ್ತದೆ. ಯಾರೆಲ್ಲ ಇನ್ನು ವಿವಾಹಕ್ಕೆ ಹುಡುಕ್ತಾ ಇದ್ದೀರಿ ಅವರಿಗೆಲ್ಲ ಒಂದು ಸೂಕ್ತ ಉತ್ತಮ ಸಂಬಂಧ ಬರುವಂತ ಯೋಗವಿದೆ. ಇನ್ನು ಕುಟುಂಬದಲ್ಲಿ ಬಹಳ ದಿನಗಳಿಂದ ಇರತಕ್ಕಂತ ಒಂದು ಒತ್ತಡಗಳು ದೂರವಾಗುವಂತ ಯೋಗವಿದೆ. ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಚರ್ಚೆ ನಡೆಯುವಂತ ಯೋಗವಿದೆ. ಮಕ್ಕಳ ಪ್ರಗತಿ ಕುಟುಂಬದ ಗೌರವವನ್ನೇ ಹೆಚ್ಚಿಸುತ್ತದೆ. ಇನ್ನು ಈ ಶ್ರಾವಣ ಮಾಸದಲ್ಲಿ ನಿಮಗೆ ಒಂದು ಅದೃಷ್ಟ ದಿನಗಳು ಯಾವುದು ಅಂತ ಹೇಳಿದ್ರೆ ಸೋಮವಾರ, ಗುರುವಾರ ಮತ್ತು ಭಾನುವಾರ. ಈ ಒಂದು ರಾಶಿಯವರಿಗೆ ಅದೃಷ್ಟವಾದ ಬಣ್ಣ ಅಂತ ಹೇಳಿದ್ರೆ ಕೆಂಪು, ಕೇಸರಿ ಮತ್ತೆ ಬಿಳಿ. ಈ ಶ್ರಾವಣ ಮಾಸದ ಪ್ರತಿಯೊಂದು ಸೋಮವಾರ ದಿನನೂ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಉತ್ತಮ. 5 ಬಿಲ್ಪತ್ರೆಯನ್ನ ಅರ್ಪಿಸಿ ಓಂ ನಮೋ ಶಿವಾಯ ಎನ್ನುವ ಮಂತ್ರವನ್ನು 21 ಬಾರಿ ಜಪ ಮಾಡಿ ಶಿವ ಪಂಚಾಕ್ಷರಿ ಪಾರಾಯಣ ಮಾಡಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯವರ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇತ್ಯಾದಿ ಆರೋಗ್ಯ ಸಮಸ್ಯೆ ಯಾವುದೇ ಇರಲಿ ದೂರದ ಊರಿನವರಿಗೆ ಫೋನ್ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಹಾಗೂ ಬೆಂಗಳೂರು ಜಯನಗರದಲ್ಲಿ ನಮ್ಮ ಆಫೀಸ್ ಇದೆ. ಸಾಧ್ಯವಾದಲ್ಲಿ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಬಹುದು. ಧನ್ಯವಾದಗಳು.